ನಮಸ್ಕಾರ ಸ್ನೇಹಿತರೆ, ಅಮೋಘ ವರ್ಷ ಕೋಚಿಂಗ್ ಸೆಂಟರ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಇವತ್ತಿನ ಪ್ರಮುಖವಾದಂತಹ ಕರೆಂಟ್ ಅಫೇರ್ಸ್ ಟಾಪಿಕ್ಗಳನ್ನು ಡಿಸ್ಕಸ್ ಮಾಡೋಣ. ಡಿಸ್ಕಷನ್ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಕಳೆದ ಸೆಷನ್ನಲ್ಲಿ ಕೇಳಲಾದಂತಹ ಪ್ರಶ್ನೆಯ ಸರಿಯಾದ ಉತ್ತರವನ್ನು ತೆಗೆದುಕೊಳ್ಳೋಣ. ಯುನಿಕ್ ಐಡೆಂಟಿಫಿಕೇಷನ್ ಅಥಾರಿಟಿ ಆಫ್ ಇಂಡಿಯಾ ಅಥವಾ UIDAI ಈ ಪ್ರಾಧಿಕಾರ ಈ ಕೆಳಗಿನ ಯಾವ ಸಚಿವಾಲಯದ ಅಡಿಯಲ್ಲಿ ಶಾಸನಬದ್ಧವಾದಂತಹ ಸಂಸ್ಥೆಯಾಗಿದೆ ಅಂತ ಪ್ರಶ್ನೆ ಇದ್ದು, ಆಪ್ಷನ್ 1 ಮಾನವ ಸಂಪನ್ಮೂಲ ಅಭಿವೃದ್ಧಿ ಪ್ರಾಧಿಕಾರ ಸಚಿವಾಲಯ, ಆಪ್ಷನ್ 2 ಕೈಗಾರಿಕೆಗಳ ಪ್ರಚಾರ ಮತ್ತು ಆಂತರಿಕ ವ್ಯಾಪಾರ ಇಲಾಖೆ, ಆಪ್ಷನ್ 3 ಎಲೆಕ್ಟ್ರಾನಿಕ್ಸ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯ, ಆಪ್ಷನ್ 4 ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವಾಲಯ ಅಂತ ಇದೆ. ಸರಿಯಾದ ಉತ್ತರ ಆಪ್ಷನ್ 3 ಮಿನಿಸ್ಟ್ರಿ ಆಫ್ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಇನ್ಫಾರ್ಮೇಷನ್ ಟೆಕ್ನಾಲಜಿ. ಈ ಸಚಿವಾಲಯದ ಅಡಿಯಲ್ಲಿ ಕೆಲಸ ಮಾಡುವಂತಹ ಶಾಸನಬದ್ಧ ಸಂಸ್ಥೆ ಭಾರತೀಯ ವಿಶಿಷ್ಟ ಗುರುತಿನ ಪ್ರಾಧಿಕಾರ ಅಥವಾ ಯುನಿಕ್ ಐಡೆಂಟಿಫಿಕೇಷನ್ ಅಥಾರಿಟಿ ಆಫ್ ಇಂಡಿಯಾ ಆಗಿದೆ. ಸೊ ಈ UIDAI ಬಗ್ಗೆ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಮಾಹಿತಿಗಳನ್ನು ತಿಳಿದುಕೊಳ್ಳೋಣ. ಕೇಂದ್ರ ಸರ್ಕಾರದಿಂದ 2016ರಲ್ಲಿ ಜಾರಿಗೊಳಿಸಲಾದಂತಹ ಆಧಾರ್ ಕಾಯ್ದೆಯ ಅಡಿಯಲ್ಲಿ ಶಾಸನಬದ್ಧವಾದಂತಹ ಸಂಸ್ಥೆಯನ್ನು ಪ್ರಾಧಿಕಾರವನ್ನು UIDAI ಅನ್ನುವ ಹೆಸರಿನಿಂದ ಪ್ರಾರಂಭ ಮಾಡಲಾಯಿತು. ಸದ್ಯಕ್ಕೆ ಇದು ಮಿನಿಸ್ಟ್ರಿ ಆಫ್ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಇನ್ಫಾರ್ಮೇಷನ್ ಟೆಕ್ನಾಲಜಿ ಈ ಒಂದು ಸಚಿವಾಲಯದ ಅಡಿಯಲ್ಲಿ ಕೆಲಸ ಮಾಡುವಂತಹ ಪ್ರಮುಖವಾದಂತಹ ಪ್ರಾಧಿಕಾರವಾಗಿದ್ದು, ಇದರ ಮುಖ್ಯವಾದಂತಹ ಮ್ಯಾಂಡೇಟ್ಸ್ಗಳು ಅಥವಾ ಕೆಲಸಗಳನ್ನು ನೋಡೋದಾದರೆ ಭಾರತದಲ್ಲಿನ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳಿಂದ ನೀಡಲಾಗುವಂತಹ ಸಬ್ಸಿಡಿಗಳು ಮತ್ತು ಇತರ ಪ್ರಯೋಜನಗಳನ್ನು ನಾಗರಿಕರಿಗೆ ಒದಗಿಸುವಂತಹ ನಿಟ್ಟಿನಲ್ಲಿ ಉದ್ದೇಶಿತ ಡಿಸ್ಟ್ರಿಬ್ಯೂಷನ್ ಸಿಸ್ಟಮನ್ನು ಎಸ್ಟಾಬ್ಲಿಷ್ ಮಾಡುವಲ್ಲಿ ಈ UIDAI ಪ್ರಾಧಿಕಾರ ಮುಖ್ಯವಾದಂತಹ ಕಾರ್ಯವನ್ನು ನಿರ್ವಹಿಸುತ್ತದೆ. ಸೊ ಈ ಒಂದು ಕಾರ್ಯನಿರ್ವಹಣೆಗಾಗಿ ತಗಲುವಂತಹ ವೆಚ್ಚವನ್ನು ಭಾರತದ ಕನ್ಸಾಲಿಡೇಟೆಡ್ ಫಂಡ್ ಮತ್ತು ಸ್ಟೇಟ್ ಕನ್ಸಾಲಿಡೇಟೆಡ್ ಫಂಡ್ನಿಂದ ವೆಚ್ಚವನ್ನು ಭರಿಸಲಾಗುತ್ತೆ. ಅಷ್ಟೇ ಅಲ್ಲದೆ ಭಾರತದ ನಿವಾಸಿಗಳಿಗೆ ಅನನ್ಯ ಗುರುತಿನ ಸಂಖ್ಯೆ ಅಥವಾ ಆಧಾರ್ ನಂಬರ್ ಅಂತ ಏನು ಕರಿತೇವೆ, ಸೊ ಈ ಗುರುತಿನ ಸಂಖ್ಯೆಯನ್ನು ನಿಯೋಜಿಸುವಂತಹ ನಿಟ್ಟಿನಲ್ಲಿ ಕೆಲಸ ಮಾಡುವಂತಹ ಪ್ರಾಧಿಕಾರ UIDAI ಆಗಿದೆ. ಅಷ್ಟೇ ಅಲ್ಲದೆ ಭಾರತದ ನಾಗರಿಕರಿಗೆ ಈ ಗುರುತಿನ ಮಾಹಿತಿ ಮತ್ತು ವ್ಯಕ್ತಿಗಳ ದೃಢೀಕರಣ ದಾಖಲೆಗಳನ್ನು ಸುರಕ್ಷಿತವಾಗಿ ಪ್ರೈವೇಟ್ ಆಗಿ ಅಂದರೆ ಗೌಪ್ಯವಾಗಿ ಒಂದು ಉಳಿಸುವಂತಹ ಅಥವಾ ಖಚಿತಪಡಿಸುವಂತಹ ನಿಟ್ಟಿನಲ್ಲಿ ಭಾರತೀಯ ವಿಶಿಷ್ಟ ಗುರುತಿನ ಪ್ರಾಧಿಕಾರ ಕೆಲಸ ಮಾಡುತ್ತೆ. ನೆನಪಿಟ್ಕೊಳ್ಳಿ, ಇದು ಶಾಸನಬದ್ಧವಾದಂತಹ ಪ್ರಾಧಿಕಾರವಾಗಿದ್ದು 2016ರ ಆಧಾರ್ ಕಾಯ್ದೆಯ ಅಡಿಯಲ್ಲಿ ಇದನ್ನು ಸ್ಥಾಪನೆ ಮಾಡಲಾಯಿತು. ಸೊ ಎಲೆಕ್ಟ್ರಾನಿಕ್ಸ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯ ಅಂತ ಆನ್ಸರ್ ನೀಡಿದಂತಹ ಎಲ್ಲ ಸ್ಟೂಡೆಂಟ್ಸ್ಗಳಿಗೆ ಕಾಂಗ್ರ್ಯಾಚುಲೇಷನ್ಸ್. ಇದೇ ರೀತಿ ಡಿಸ್ಕಷನ್ನಲ್ಲಿ ಭಾಗವಹಿಸ್ತಾರೆ. ಆನ್ಸರ್ ಕರೆಕ್ಟ್ ಇರಲಿ ತಪ್ಪಿರಲಿ ಪ್ರಯತ್ನ ಪಟ್ಟು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಪ್ರಶ್ನೆಯನ್ನು ನೋಡೋಣ. 2016ರಲ್ಲಿ ಸ್ಥಾಪನೆಯಾದಂತಹ ಅಟಲ್ ಇನ್ನೋವೇಷನ್ ಮಿಷನ್ ಈ ಒಂದು ಕಾರ್ಯಕ್ರಮವನ್ನು ಈ ಕೆಳಗಿನ ಯಾವ ಸಂಸ್ಥೆ ಅಥವಾ ಸಚಿವಾಲಯ ಲಾಂಚ್ ಮಾಡಿತು ಅಥವಾ ಪ್ರಾರಂಭಿಸಿತು ಅಂತ ಪ್ರಶ್ನೆ ಇದೆ. ಆಪ್ಷನ್ 1 ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವಾಲಯ, ಆಪ್ಷನ್ 2 ಶಿಕ್ಷಣ ಸಚಿವಾಲಯ, ಆಪ್ಷನ್ 3 ನೀತಿ ಆಯೋಗ, ಆಪ್ಷನ್ 4 RDPR ಅಥವಾ ರೂರಲ್ ಡೆವಲಪ್ಮೆಂಟ್ ಪಂಚಾಯತ್ ರಾಜ್ ಸಚಿವಾಲಯ ಅಂತ ಇದೆ. ಸರಿಯಾದ ಉತ್ತರವನ್ನು ಆಪ್ಷನ್ಗಳೊಂದಿಗೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಮುಂದಿನ ಸೆಷನ್ನಲ್ಲಿ ಕರೆಕ್ಟ್ ಆನ್ಸರನ್ನು ತಿಳಿದುಕೊಳ್ಳೋಣ. ಇನ್ನು ಇವತ್ತಿನ ಆರ್ಟಿಕಲ್ಗೆ ಸಂಬಂಧಿಸಿದಂತಹ ಮೊದಲ ಪ್ರಶ್ನೆಯನ್ನು ತೆಗೆದುಕೊಳ್ಳೋಣ. ಈ ಕೆಳಗಿನ ಯಾವ ಸಂಸ್ಥೆಯು ಇತ್ತೀಚೆಗೆ ಏರ್ ಬ್ರೀದೇಬಲ್ ಅಥವಾ ಗಾಳಿಯನ್ನು ಉಸಿರಾಡುವಂತಹ ಸ್ಕ್ರಾಮ್ ಜೆಟ್ ಇಂಜಿನನ್ನು ಅಭಿವೃದ್ಧಿಪಡಿಸಿದೆ ಅಂತ ಪ್ರಶ್ನೆ ಇದ್ದು, ಆಪ್ಷನ್ 1 DRDO, ಆಪ್ಷನ್ 2 ಇಸ್ರೋ, ಆಪ್ಷನ್ 3 HAL ಅಥವಾ ಆಪ್ಷನ್ 4 BHEL ಅಂತ ಇದೆ. ಸರಿಯಾದ ಉತ್ತರ ಭಾರತದ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆಯಾದಂತಹ ಇಸ್ರೋದಿಂದ, ಆಪ್ಷನ್ 2 ಇಸ್ರೋದಿಂದ ಈ ಏರ್ ಬ್ರೀದೇಬಲ್ ಸ್ಕ್ರಾಮ್ ಜೆಟ್ ಇಂಜಿನನ್ನು ಪ್ರಾರಂಭ ಮಾಡಲಾಗಿದೆ ಅಥವಾ ಒಂದು ಟೆಸ್ಟಿಂಗ್ ಕಂಪ್ಲೀಟ್ ಆಗಿ ಯಶಸ್ವಿಯಾಗಿ ನಡೆಸಲಾಗಿದೆ ಅಂತ ನಮಗೆ ಅರ್ಥ ಆಗುತ್ತೆ. ಸೊ ಈ ಕಾಂಟೆಕ್ಸ್ಟನ್ನು ಡಿಸ್ಕಸ್ ಮಾಡೋದಾದರೆ ಸೂಪರ್ಸೋನಿಕ್ ಕಂಬಷನ್ ರ್ಯಾಮ್ ಜೆಟ್ ಅಥವಾ ಸ್ಕ್ರಾಮ್ ಜೆಟ್ ಅನ್ನುವ ಹೆಸರಿನ ಈ ಒಂದು ಲೇಟೆಸ್ಟ್ ಆಗಿ ಡೆವಲಪ್ ಮಾಡಲಾದಂತಹ ಇಂಜಿನಿನ ಬಿಸಿ ಪರೀಕ್ಷೆ ಅಥವಾ ಹಾಟ್ ಟೆಸ್ಟನ್ನು ಯಶಸ್ವಿಯಾಗಿ ಇಸ್ರೋದಿಂದ ಅಂದರೆ ಭಾರತದ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆಯಿಂದ ಎಕ್ಸಿಕ್ಯೂಟ್ ಮಾಡಲಾಯಿತು ಅಂತ ಕಾಂಟೆಕ್ಸ್ಟ್ನಿಂದ ನಮಗೆ ತಿಳಿದು ಬರುತ್ತೆ. ಸೊ ಈ ಸ್ಕ್ರಾಮ್ ಜೆಟ್ ಇಂಜಿನ್ ಬಗ್ಗೆ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಮಾಹಿತಿಗಳನ್ನು ಮತ್ತು ಇದರ ಪ್ರಯೋಜನಗಳನ್ನು ತಿಳಿದುಕೊಳ್ಳೋದಾದರೆ, ಗಾಳಿಯನ್ನು ಉಸಿರಾಡುವಂತಹ ಅಂದರೆ ವಾತಾವರಣದಿಂದ ಗಾಳಿಯನ್ನು ಪಡೆದುಕೊಂಡು ಉಸಿರಾಡುವಂತಹ ಅಥವಾ ಇಂಜಿನ್ಗೆ ಸಪ್ಲೈ ಮಾಡುವಂತಹ ಸಿಸ್ಟಮನ್ನು ಈ ಸ್ಕ್ರಾಮ್ ಜೆಟ್ ಇಂಜಿನ್ ಅಂತ ಕರೆಯಲಾಗುತ್ತೆ. ಸೂಪರ್ಸಾನಿಕ್ ಕಂಬಷನ್ ರ್ಯಾಮ್ ಜೆಟ್ ಅಂತ ಇದರ ಫುಲ್ ಫಾರ್ಮ್ ಆಗಿದೆ. ಇನ್ನು ಈ ಮ್ಯಾಕ್ 2ಕ್ಕಿಂತ ಅಂತಂದರೆ ಈ ಏರ್ಕ್ರಾಫ್ಟ್ಗಳಾಗಿರ್ಬೋದು, ವಿಮಾನಗಳಾಗಿರ್ಬೋದು ಮತ್ತು ಈ ರಾಕೆಟ್ಗಳಾಗಿರ್ಬೋದು, ಇವುಗಳ ಒಂದು ವೇಗವನ್ನು
ಮಾಕ್ ಅನ್ನುವ ಒಂದು ಆಯಾಮದ ಅಥವಾ ಮಾನದಿಂದ ಗುರುತಿಸಲಾಗುತ್ತೆ. ಸೊ 2 ಮಾಕ್ ನಂಬರ್ಗಿಂತ ಹೆಚ್ಚಾದಂತಹ ಸೂಪರ್ಸಾನಿಕ್ ವೇಗದಲ್ಲಿ ಕೆಲಸ ಮಾಡುವಂತಹ ಅಥವಾ ವೇಗದಲ್ಲಿ ಸಾಗುವಂತಹ ಒಂದು ಇಂಜಿನ್ನ ಈ ಸ್ಕ್ರಾಮ್ ಜೆಟ್ ಇಂಜಿನ್ ಅಂತ ನಾವು ಅರ್ಥ ಮಾಡ್ಕೋಬಹುದಾಗಿದೆ. ಸೊ ಕಂಬಷನ್ ಚೇಂಬರ್ನಲ್ಲಿ ವಾತಾವರಣದಿಂದ ಗಾಳಿಯನ್ನು ಪಡೆಯೋದರಿಂದ ಏನಾಗುತ್ತೆ ಅಂತಂದರೆ ಒಂದು ಎಕ್ಸ್ಟರ್ನಲ್ ಡಿವೈಸನ್ನು ಅಂದರೆ ಆಕ್ಸಿಡೈಸರ್ ಆಗಿರ್ಬೋದು ಅಥವಾ ಈ ಒಂದು ಗಾಳಿಯನ್ನು ಸಪ್ಲೈ ಮಾಡುವಂತಹ ಎಕ್ಸ್ಟ್ರಾ ಡಿವೈಸ್ಗಳನ್ನು ಈ ರಾಕೆಟ್ಗಳಲ್ಲಿ ಅಳವಡಿಸುವುದನ್ನು ತಪ್ಪಿಸುವಂತಹ ನಿಟ್ಟಿನಲ್ಲಿ ಈ ಸ್ಕ್ರಾಮ್ ಜೆಟ್ ಇಂಜಿನನ್ನು ಡೆವಲಪ್ ಮಾಡಲಾಗಿದೆ. ಇನ್ನು ಈ ಸ್ಕ್ರಾಮ್ ಜೆಟ್ ಇಂಜಿನ್ನ ಕೆಲವೊಂದಿಷ್ಟು ಪ್ರಮುಖ ಪ್ರಯೋಜನಗಳನ್ನು ತಿಳ್ಕೊಳ್ಳೋದಾದರೆ ಮುಖ್ಯವಾಗಿ ಈ ಒಂದು ವಾತಾವರಣದಲ್ಲಿರುವಂತಹ ಗಾಳಿಯನ್ನು ಬ್ರೀತ್ ಮಾಡುವಂತಹ ಅಥವಾ ಒಂದು ಉಪಯೋಗಿಸಿಕೊಂಡು ಚಲಿಸುವಂತಹ ಈ ಒಂದು ಇಂಜಿನ್ ಏನಿದೆ, ತಂತ್ರಜ್ಞಾನ ಏನಿದೆ, ಹೈಪರ್ಸಾನಿಕ್ ಕ್ಷಿಪಣಿಗಳನ್ನು ಅಭಿವೃದ್ಧಿಪಡಿಸುವುದಕ್ಕೆ ಸಾಕಷ್ಟು ಸಹಾಯಕಾರಿಯಾಗಿರುತ್ತೆ. ಸೊ ಹೈಪರ್ಸಾನಿಕ್ ಅಂತಂದರೆ ಶಬ್ದಕ್ಕಿಂತ ಸಾಕಷ್ಟು ಹೆಚ್ಚಿನ ವೇಗದಲ್ಲಿ ಈ ಕ್ಷಿಪಣಿಗಳನ್ನು ಕಾರ್ಯವನ್ನು ನಿರ್ವಹಿಸುವಂತೆ ಡೆವಲಪ್ ಮಾಡುವುದಕ್ಕೆ ಅವಕಾಶ ಮಾಡಿಕೊಡುತ್ತೆ. ಅಷ್ಟೇ ಅಲ್ಲದೆ ಈ ಸ್ಕ್ರಾಮ್ ಜೆಟ್ ಇಂಜಿನ್ನ ಸಹಾಯದಿಂದ ನಾಗರಿಕ ವಾಯು ಸಾರಿಗೆಯನ್ನು ಇನ್ನೂ ಹೆಚ್ಚು ವೇಗವಾಗಿ ಚಲಿಸುವಂತೆ ಮಾಡುವುದರಲ್ಲಿ ಈ ತಂತ್ರಜ್ಞಾನ ಸಹಾಯಕಾರಿಯಾಗುತ್ತದೆ. ಮತ್ತು ಈ ಒಂದು ಉಪಗ್ರಹಗಳನ್ನು ಕಕ್ಷೆಗೆ ತಲುಪಿಸುವಂತಹ ನಿಟ್ಟಿನಲ್ಲಿ ಸ್ಕ್ರಾಮ್ ಜೆಟ್ಗಳನ್ನು ಅಳವಡಿಸುವುದರಿಂದ ಕಡಿಮೆ ವೆಚ್ಚದಲ್ಲಿ ಈ ಒಂದು ಉಪಗ್ರಹಗಳನ್ನು ಡೆವಲಪ್ ಮಾಡಬಹುದಾಗಿದೆ, ಸ್ಯಾಟಲೈಟ್ಗಳನ್ನು ಡೆವಲಪ್ ಮಾಡಬಹುದಾಗಿದೆ ಅಂತ ಈ ಒಂದು ಪ್ರಯೋಜನಗಳನ್ನು ಎಕ್ಸ್ಪೆಕ್ಟ್ ಮಾಡಲಾಗಿದೆ. ಸೊ ಹೀಗಾಗಿ ಈ ಒಂದು ಮಾಕ್ ನಂಬರ್ ಅಂತ ಈ ಒಂದು ಆರ್ಟಿಕಲ್ನಲ್ಲಿ ಡಿಸ್ಕಸ್ ಮಾಡಿದ್ವಿ. ಮಾಕ್ ನಂಬರ್ ಅಂತಂದರೆ ಈ ಒಂದು ಸ್ಕೇಲ್ ಮುಖಾಂತರ ನಮಗೆ ಡೀಟೇಲ್ ಆಗಿ ಅಥವಾ ಕ್ಲಿಯರ್ ಆಗಿ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ಈ ಸ್ಕೇಲ್ನ ಮೇಲ್ಗಡೆ ಎಮ್ ಅಂತ ಕೊಟ್ಟಿದ್ದಾರೆ. ಎಮ್ ಅಂತಂದರೆ ಮಾಕ್ ನಂಬರ್ ಅಂತ, ಕೆಳಗಡೆ ಸ್ಕೇಲ್ನಲ್ಲಿ ಕಿಲೋಮೀಟರ್ ಪರ್ ಅವರ್ ಅಂತಂದರೆ ಪ್ರತಿ ಗಂಟೆಗೆ ಎಷ್ಟು ಕಿಲೋಮೀಟರ್ಗಳಂತೂ ಈ ಸ್ಕೇಲ್ನಿಂದ ನಮಗೆ ಅರ್ಥ ಆಗುತ್ತೆ. ಸೊ 1 ಮಾಕ್ ನಂಬರ್ ಅಂತಂದರೆ 1200ಕ್ಕಿಂತ ಹೆಚ್ಚು ವೇಗದಲ್ಲಿ ಅಂತಂದರೆ ಸಿಂಪಲ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದಾದರೆ ಸರಿಸುಮಾರು ಈ ಶಬ್ದದ ವೇಗಕ್ಕಿಂತ ಸ್ವಲ್ಪ ಹೆಚ್ಚಾದಂತಹ ವೇಗದಲ್ಲಿ ಚಲಿಸುವಂತಹ ಸಂದರ್ಭದಲ್ಲಿ ಯಾವುದೇ ವಾಹನ ಅಥವಾ ರಾಕೆಟ್ ಚಲಿಸುವಂತಹ ಸಂದರ್ಭದಲ್ಲಿ ಅದನ್ನು 1 ಮಾಕ್ ನಂಬರ್ ಅಂತ ಗುರುತಿಸಲಾಗುತ್ತೆ. ಸೊ ಇದೇ ರೀತಿಯಾಗಿ ಹೆಚ್ಚಿನ ವೇಗದಿಂದ ಅಂದರೆ ಶಬ್ದಕ್ಕಿಂತ ಅತಿ ಹೆಚ್ಚು ವೇಗದ ಒಂದು ಸ್ಪೀಡ್ನಲ್ಲಿ ಚಲಿಸುವಂತಹ ಕ್ಷಿಪಣಿಗಳಾಗಿರ್ಬೋದು, ರಾಕೆಟ್ಗಳಾಗಿರ್ಬೋದು, ವಿಮಾನಗಳಾಗಿರ್ಬೋದು, ಇವುಗಳನ್ನು 1, 2, 3, 4 ಈ ರೀತಿಯಾದಂತಹ ಕ್ಯಾಟಗರಿಯಲ್ಲಿ ಮ್ಯಾಕ್ ನಂಬರ್ಗಳಾಗಿ ಈ ಒಂದು ವೇಗವನ್ನು ಗುರುತಿಸಲಾಗುತ್ತದೆ. ಸಾಮಾನ್ಯವಾಗಿ ನಾವು ಆಕಾಶದಲ್ಲಿ ಕಾಣಬಹುದಾದಂತಹ ವಿಮಾನಗಳು ಸಬ್ಸಾನಿಕ್ ಅಥವಾ ಟ್ರಾನ್ಸೋನಿಕ್ ವೇಗದಲ್ಲಿ ಚಲಿಸುತ್ತವೆ. ಸೊ ಸಬ್ಸಾನಿಕ್ ಅಂತಂದರೆ 1 ಮಾಕ್ ನಂಬರ್ಗಿಂತ ಕಡಿಮೆಯಾದಂತಹ ವೇಗವನ್ನು, ಶಬ್ದದ ವೇಗಕ್ಕಿಂತ ಕಡಿಮೆ ಇರುವಂತಹ ಒಂದು ವೇಗದ ವಾಹನಗಳನ್ನು ಸಬ್ಸಾನಿಕ್ ಅಂತ ಗುರುತಿಸಲಾಗುತ್ತೆ. ಅದೇ ರೀತಿಯಾಗಿ 1 ಮಾಕ್ ನಂಬರ್ಗೆ ಈಕ್ವಲ್ ಆದಂತಹ ಒಂದು ಶಬ್ದದ ವೇಗಕ್ಕೆ ಈಕ್ವಲ್ ಆದಂತಹ ಒಂದು ಸ್ಪೀಡನ್ನು 1 ಮಾಕ್ ನಂಬರ್ ಅಂತ ಟ್ರಾನ್ಸೋನಿಕ್ ಅಂತ ಕರೆಯಲಾಗುತ್ತೆ. ಒಂದು ಮಾಕ್ ನಂಬರ್ಗಿಂತ ಹೆಚ್ಚಾದಂತಹ ವೇಗದಲ್ಲಿ ಚಲಿಸುವಂತಹ ವಿಮಾನಗಳಾಗಿರ್ಬೋದು, ಸ್ಪೇಸ್ ಕ್ರಾಫ್ಟ್ಗಳಾಗಿರ್ಬೋದು, ಇವುಗಳನ್ನು ಸೂಪರ್ಸಾನಿಕ್ ಮಿಸೈಲ್ ಅಥವಾ ಸೂಪರ್ಸಾನಿಕ್ ಸ್ಪೇಸ್ ಕ್ರಾಫ್ಟ್ ಅಂತ ಕರೆಯಲಾಗುತ್ತೆ. ಅಷ್ಟೇ ಅಲ್ಲದೆ ಇದಕ್ಕಿಂತ ಹೆಚ್ಚಿನ ವೇಗದಲ್ಲಿ ಅಂತಂದರೆ 5 ಮಾಕ್ ನಂಬರ್ಗಿಂತ ಹೆಚ್ಚಾದಂತಹ ವೇಗದಲ್ಲಿ ಚಲಿಸುವಂತಹ ಈ ಏರ್ಕ್ರಾಫ್ಟ್ಗಳನ್ನು ಹೈಪರ್ಸಾನಿಕ್ ಸ್ಪೀಡ್ನಲ್ಲಿ ಚಲಿಸುವಂತಹ ವಾಹನಗಳು ಅಥವಾ ವಿಮಾನಗಳು ಅಂತ ಗುರುತಿಸಲಾಗುತ್ತೆ. ಸೊ ಇನ್ನು ಎಕ್ಸಾಕ್ಟ್ ಆಗಿ ಟೆಕ್ನಿಕಲಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು ಅಂತಂದರೆ ಈ ಒಂದು ಅನುಪಾತದ ಮೂಲಕ ಮಾಕ್ ನಂಬರನ್ನು ಕ್ಯಾಲ್ಕುಲೇಟ್ ಮಾಡಲಾಗುತ್ತೆ. ಆಬ್ಜೆಕ್ಟ್ ಸ್ಪೀಡ್ ಅಂತಂದರೆ ಯಾವುದೇ ವಾಹನದ ಸಾಮಾನ್ಯ ಸ್ಪೀಡನ್ನು ಈ ಒಂದು ಶಬ್ದದ ವೇಗದಿಂದ ಡಿವೈಡ್ ಮಾಡಿದಾಗ ನಮಗೆ ಈ ಮಾಕ್ ನಂಬರ್ ಸಿಗುತ್ತದೆ. ಫಾರ್ ಎಕ್ಸಾಂಪಲ್ 100 ಕಿಲೋಮೀಟರ್ ವೇಗದಲ್ಲಿ ಚಲಿಸುವಂತಹ ಕಾರನ್ನು 100 ಕಿಲೋಮೀಟರ್ ಅಂತ ಆಬ್ಜೆಕ್ಟ್ ಸ್ಪೀಡನ್ನು ಮೆನ್ಷನ್ ಮಾಡಿದರೆ ಅದರ ಕೆಳಗೆ 1200 ಕಿಲೋಮೀಟರ್ಗಳು ಶಬ್ದದ ವೇಗವನ್ನು ಮೆನ್ಷನ್ ಮಾಡಿದಾಗ ಸುಮಾರು 1/12 ಅಥವಾ 1/12 ಸ್ಪೀಡ್ 1/12 ಮಾಕ್ ನಂಬರ್ ಅಂತ ಕರೆಯಲಾಗುತ್ತೆ. ಕ್ಯಾಲ್ಕುಲೇಟ್ ಮಾಡಿದಾಗ 0.083 ಮಾಕ್ ನಂಬರ್ ಅಂತ ಆ ಒಂದು ಕಾರ್ನ ವೇಗವನ್ನು ಮಾಕ್ ನಂಬರ್ ಅನ್ನುವ ಈ ಒಂದು ಮಾನದಲ್ಲಿ ಗುರುತಿಸಬಹುದಾಗಿದೆ, ಸ್ಕೇಲ್ನಲ್ಲಿ ಗುರುತಿಸಬಹುದಾಗಿದೆ. ಸೊ ಮಾಕ್ ನಂಬರ್ ಅಂದರೆ ಏನು, ಸೂಪರ್ ಸಾನಿಕ್, ಹೈಪರ್ ಸಾನಿಕ್ ಅಂದರೆ ಏನು ಅಂತ ಕ್ಲಿಯರ್ ಆಗಿ ಅಂಡರ್ಸ್ಟ್ಯಾಂಡ್ ಆಯಿತು ಅಂತ ಅನ್ಕೋತೀನಿ. ಇನ್ನು ಮುಂದಿನ ಆರ್ಟಿಕಲ್ಗೆ ಹೋಗೋಣ. ನಮ್ಮ ಮುಂದಿನ ಆರ್ಟಿಕಲ್ ಐಚಿ ಗುರಿಗಳ ಬಗ್ಗೆ ಇದೆ. ಪರಿಸರಕ್ಕೆ ಸಂಬಂಧಿಸಿದಂಥ ಐಚಿ ಗುರಿಗಳು ಮುಖ್ಯವಾಗಿ ಈ ಕೆಳಗಿನ ಯಾವುದರ ಮೇಲೆ ಕೇಂದ್ರೀಕೃತವಾಗಿದೆ, ಯಾವುದರ ಮೇಲೆ ಫೋಕಸ್ ಮಾಡುತ್ತದೆ ಈ ಐಚಿ ಗುರಿಗಳು ಅಂತ ಗುರುತಿಸಬೇಕಾಗಿದೆ. ಆಪ್ಷನ್ 1, ವನ್ಯಜೀವಿಗಳನ್ನು ಅಕ್ರಮ ವ್ಯಾಪಾರವನ್ನು ತಡೆಗಟ್ಟುವ ನಿಟ್ಟಿನಲ್ಲಿ ಐಚಿ ಗುರಿಗಳನ್ನು ಎಸ್ಟಾಬ್ಲಿಷ್ ಮಾಡಲಾಗಿದೆ.
ನಿರ್ಧರಿಸಲಾಗಿದೆ ಅಂತ ಇದೆ. ಆಪ್ಷನ್ 2, ಈ ಐಚಿ ಗೊರೆಗಳು ವಾಯು ಮಾಲಿನ್ಯವನ್ನು ಕಡಿಮೆ ಮಾಡುವುದರಲ್ಲಿ ಕೇಂದ್ರೀಕೃತವಾಗಿವೆ ಅಂತ ಇದೆ. ಆಪ್ಷನ್ 3, ಈ ಕ್ಲೈಮೇಟ್ ಚೇಂಜ್ ಅಥವಾ ಹವಾಮಾನ ಬದಲಾವಣೆಗೆ ಕುರಿತಾದಂತಹ ಒಂದು ಗುರಿಗಳನ್ನು ಸೆಟ್ ಮಾಡಲಾಗಿದೆ, ಅವುಗಳನ್ನು ಐಚಿ ಗುರಿಗಳು ಅಂತ ಕರೆಯಲಾಗುತ್ತೆ ಅಂತ ಇದೆ. ಆಪ್ಷನ್ 4, ಜೀವ ವೈವಿಧ್ಯ ಅಥವಾ ಬಯೋಡೈವರ್ಸಿಟಿಗೆ ಸಂಬಂಧಿಸಿದಂತೆ ಐಚಿ ಗುರಿಗಳನ್ನು ಸೆಟ್ ಮಾಡಲಾಗಿದೆ ಅಥವಾ ಕೇಂದ್ರೀಕರಿಸಲಾಗಿದೆ ಅಂತ ಆಪ್ಷನ್ 4 ಹೇಳ್ತಾ ಇದೆ. ಸರಿಯಾದ ಉತ್ತರ ಆಪ್ಷನ್ 4, ಬಯೋಡೈವರ್ಸಿಟಿ ಅಥವಾ ಜೀವ ವೈವಿಧ್ಯಕ್ಕೆ ಸಂಬಂಧಿಸಿದಂತೆ ಈ ಐಚಿ ಗುರಿಗಳನ್ನು ಸೆಟ್ ಮಾಡಲಾಗಿದೆ. 2010ರಿಂದ 10 ವರ್ಷಗಳ ಅವಧಿಯಲ್ಲಿ ಅಂದರೆ 2020ರ ಅವಧಿಯವರೆಗೆ ಐಚಿ ಗುರಿಗಳನ್ನು ಕಂಪ್ಲೀಟ್ ಮಾಡಬೇಕು, ಸಾಧಿಸಬೇಕು ಅಂತ ಒಂದು ಟಾರ್ಗೆಟನ್ನು ಸೆಟ್ ಮಾಡಲಾಗಿತ್ತು. ಆದರೆ ಈಗ ನಡೀತಾ ಇರುವಂತಹ ಈ ಒಂದು ಮಾಂಟ್ರಿಯಲ್ನಲ್ಲಿ ನಡೀತಾ ಇರುವಂತಹ ಈ ಒಂದು ಸಮ್ಮೇಳನದಲ್ಲಿ ಈ ಗುರಿಗಳನ್ನು ಯಾವುದೇ ರೀತಿಯಾದಂತಹ ದೇಶವು ಕೂಡ ತನ್ನ ಗಡಿಯೊಳಗೆ ಯಾವುದೇ ರೀತಿಯಾದಂಥ 20 ಐಚಿ ಗುರಿಗಳನ್ನು ಪೂರೈಸಲಾಗಿಲ್ಲ ಅನ್ನುವ ಒಂದು ಫೇಲ್ಯೂರ್ ಮುಖಾಂತರ ಈ ಒಂದು ಐಚಿ ಗುರಿಗಳನ್ನು ಮತ್ತೊಮ್ಮೆ ರಿವೈಸ್ ಮಾಡುವಂತಹ ಒಂದು ನಿರ್ಧಾರವನ್ನು ಈ ಒಂದು ಸಂದರ್ಭದಲ್ಲಿ ಕೈಗೊಳ್ಳುವಂತಹ ನಿರೀಕ್ಷೆಯನ್ನು ಇಟ್ಟುಕೊಳ್ಳಲಾಗಿದೆ. ಸೊ ಈ ಐಚಿ ಜೀವ ವೈವಿಧ್ಯದ ಗುರಿಗಳನ್ನು 2020ರ ಅವಧಿಯವರೆಗೆ ಕಂಪ್ಲೀಟ್ ಮಾಡಲು ಯಾವುದೇ ದೇಶ ಒಂದು ಅಚೀವ್ಮೆಂಟನ್ನು ಮಾಡಿಲ್ಲ. ಸೊ ಹೀಗಾಗಿ ಈ ಒಂದು ಜೀವ ವೈವಿಧ್ಯತೆಗೆ ಸಂಬಂಧಿಸಿದಂತಹ ಕನ್ವೆನ್ಷನನ್ನು ಮತ್ತೊಮ್ಮೆ ಕೆನಡಾದ ಮಾಂಟ್ರಿಯಲ್ನಲ್ಲಿ ಏರ್ಪಡಿಸಲಾಗ್ತಾ ಇದೆ. ಸೊ ಈ ಐಚಿ ಗುರಿಗಳ ಬಗ್ಗೆ ಈ ಒಂದು ಆರ್ಟಿಕಲ್ನಲ್ಲಿ ಡೀಟೇಲ್ ಆಗಿ ಡಿಸ್ಕಸ್ ಮಾಡೋಣ. 2010ರಲ್ಲಿ ನಾಗೋಯಾ ಅನ್ನುವ ನಗರದಲ್ಲಿ ಸಮ್ಮೇಳನವನ್ನು ನಡೆಸಲಾಗಿತ್ತು. ಮುಖ್ಯವಾಗಿ ಕನ್ವೆನ್ಷನ್ ಆನ್ ಬಯೋಡೈವರ್ಸಿಟಿ ಅಂತ, ಅಂದರೆ ಈ ಜೈವಿಕ ವೈವಿಧ್ಯತೆಗೆ ಸಂಬಂಧಿಸಿದಂತಹ ಸಮಾವೇಶವನ್ನು, ಅದರ ಸಂರಕ್ಷಣೆಯ ಕುರಿತಾದಂತಹ ಸಮಾವೇಶವನ್ನು, ಐಚಿ ಅನ್ನುವ ಈ ಜೈವಿಕ ವೈವಿಧ್ಯತೆಯ ಗುರಿಗಳನ್ನು 2010ರಲ್ಲಿ ಸೆಟ್ ಮಾಡಲಾಗಿತ್ತು. 2010ರಲ್ಲಿ ಐಚಿ ಗುರಿಗಳನ್ನು ಸೆಟ್ ಮಾಡಲಾಗಿತ್ತು. 2020ರವರೆಗೆ ಈ ಎಲ್ಲ ಗುರಿಗಳನ್ನು ಎಲ್ಲ ದೇಶಗಳು ಅಚೀವ್ ಮಾಡುವಂತೆ ಈ ಒಂದು ಗುರಿಗಳನ್ನು ನಿರ್ಧರಿಸಲಾಗಿತ್ತು. ಸೊ ಆದರೆ 2020ರವರೆಗೆ ಯಾವುದೇ ರೀತಿಯಾದಂತಹ ಈ ಒಂದು ಗುರಿಗಳನ್ನು ಯಾವುದೇ ದೇಶವು ಕೂಡ ಅಚೀವ್ ಮಾಡಲು ಆಗಿಲ್ಲ ಅನ್ನುವ ಒಂದು ನಿಟ್ಟಿನಲ್ಲಿ ಈ ಒಂದು ಮಾಂಟ್ರಿಯಲ್ನಲ್ಲಿ ಮತ್ತೊಮ್ಮೆ ಈ ಐಚಿ ಗುರಿಗಳನ್ನು ರಿವೈಸ್ ಮಾಡುವಂತಹ ನಿಟ್ಟಿನಲ್ಲಿ ಕೆಲಸವನ್ನು ಅಥವಾ ಸಮ್ಮೇಳನವನ್ನು ನಡೆಸಲಾಗ್ತಾ ಇದೆ. ಸೊ ಈ 10 ವರ್ಷಗಳ ಯೋಜನೆಯಲ್ಲಿ ಜೈವಿಕ ವೈವಿಧ್ಯತೆಯ ಕಾರ್ಯತಂತ್ರದ ಯೋಜನೆಗಳನ್ನು ಈ 10 ವರ್ಷಗಳಲ್ಲಿ ಅಂದರೆ 2011ರಿಂದ 2020ರವರೆಗೆ ರೂಪಿಸಲಾಗಿತ್ತು. ಇದನ್ನು ಐಚಿ ಜೀವ ವೈವಿಧ್ಯ ಗುರಿಗಳು ಅಂತ ಕರೆಯಲಾಗುತ್ತೆ. ಇದು 20 ಜಾಗತಿಕ ವೈವಿಧ್ಯತೆಯ ಗುರಿಗಳನ್ನು ಸೆಟ್ ಮಾಡಲಾಗಿದ್ದು ಅದನ್ನು 5 ಗುರಿಗಳಾಗಿ ವಿಭಾಗಿಸಲಾಗಿತ್ತು. ಸೊ ಅದರ ಒಂದು ಟಾರ್ಗೆಟನ್ನು 2020ರವರೆಗೆ ನೀಡಲಾಗಿತ್ತು. ಸೊ ಮೊದಲನೇ ಗುರಿ ಏನು ಅಂತಂದರೆ ಸ್ಟ್ರಾಟಜಿ ಟಾರ್ಗೆಟ್ ಎ ಅಂತ ಇದನ್ನು ಗುರುತಿಸಬಹುದಾಗಿದ್ದು, ಸೊ ಈ 5 ವಿಭಾಗಗಳಲ್ಲಿ ಗುರಿಗಳನ್ನು ವಿಂಗಡಿಸಲಾಗಿದ್ದು, ಜೀವ ವೈವಿಧ್ಯದ ನಷ್ಟದ ಮೂಲ ಕಾರಣಗಳನ್ನು ತಿಳಿಯುವುದು. ಸರ್ಕಾರ ಮತ್ತು ಸಮಾಜದಾದ್ಯಂತ ಮುಖ್ಯವಾಹಿನಿಯ ಮೂಲಕ ಈ ಜೀವ ವೈವಿಧ್ಯ ಯಾವ ರೀತಿಯಾಗಿ ನಷ್ಟವಾಗ್ತಾ ಇದೆ ಅಂತ ಅದರ ಮೂಲದ ಕಾರಣಗಳನ್ನು ತಿಳಿಯುವುದು ಈ ಸ್ಟ್ರಾಟಜಿ ಎ ಅಂತ ಏನು ಕರೀತಾರೆ ಇದರ ಗುರಿಯಾಗಿದೆ. ಎರಡನೇದು ಈ ಜೀವ ವೈವಿಧ್ಯತೆಯ ಮೇಲೆ ನೇರ ಒತ್ತಡಗಳನ್ನು ಕಡಿಮೆ ಮಾಡಿ ಮತ್ತು ಸುಸ್ಥಿರ ಬಳಕೆಯನ್ನು ಉತ್ತೇಜಿಸುವಂತಹ ನಿಟ್ಟಿನಲ್ಲಿ ಈ ಎರಡನೇ ಗುರಿ ಬಿ ಅಂತ ಸೆಟ್ ಮಾಡಲಾಗಿತ್ತು. ಇನ್ನು ಸ್ಟ್ರಾಟಜಿ ಟಾರ್ಗೆಟ್ ಸಿ ಅಂತಂದರೆ ಮುಖ್ಯವಾಗಿ ಪರಿಸರ ವ್ಯವಸ್ಥೆಗಳು ಮತ್ತು ಜಾತಿಗಳು ಮತ್ತು ಆನುವಂಶಿಕ ವೈವಿಧ್ಯತೆಗಳನ್ನು ರಕ್ಷಿಸುವ ಮೂಲಕ ಜೀವ ವೈವಿಧ್ಯತೆಯ ಸ್ಥಿತಿಯನ್ನು ಸುಧಾರಿಸುವ ನಿಟ್ಟಿನಲ್ಲಿ ಈ 3ನೇ ಸ್ಟ್ರಾಟಜಿಯನ್ನು ಸೆಟ್ ಮಾಡಲಾಗಿತ್ತು. ಇನ್ನು ಸ್ಟ್ರಾಟಜಿ ನಂಬರ್ ಡಿ ಏನು ಅಂತಂದರೆ ಜೀವ ವೈವಿಧ್ಯ ಮತ್ತು ಪರಿಸರ ವ್ಯವಸ್ಥೆಯ ಸೇವೆಗಳಿಂದ ಎಲ್ಲರಿಗೂ ಪ್ರಯೋಜನಗಳನ್ನು ಹೆಚ್ಚಿಸುವಂತಹ ನಿಟ್ಟಿನಲ್ಲಿ ಈ ಟಾರ್ಗೆಟ್ 4ಅನ್ನು ಸೆಟ್ ಮಾಡಲಾಗಿತ್ತು. ಇನ್ನು 5ನೇ ಟಾರ್ಗೆಟ್ ಏನು ಅಂತಂದರೆ ಸ್ಟ್ರಾಟಜಿ ಇ ಏನು ಅಂತಂದರೆ ಈ ಸಹಭಾಗಿತ್ವದ ಯೋಜನೆಯ ಮುಖಾಂತರ ಜ್ಞಾನ ನಿರ್ವಹಣೆ ಮತ್ತು ಸಾಮರ್ಥ್ಯ ನಿರ್ಮಾಣದ ಮೂಲಕ ಅನುಷ್ಠಾನವನ್ನು ಅಂದರೆ ಇಂಪ್ಲಿಮೆಂಟೇಷನನ್ನು ಇಂಪ್ರೂವ್ ಮಾಡುವಂತಹ ನಿಟ್ಟಿನಲ್ಲಿ ಈ 5ನೇ ಗುರಿಯನ್ನು ಸೆಟ್ ಮಾಡಲಾಗಿತ್ತು. ಸೊ ದ್ಯಾಟ್ ವಾಸ್ ಅಬೌಟ್ ಐಚಿ ಟಾರ್ಗೆಟ್ಸ್. 2010ರಲ್ಲಿ ನಾಗೋಯಾ ಸಮ್ಮೇಳನದಲ್ಲಿ ಈ ಐಚಿ ಟಾರ್ಗೆಟ್ಸ್ಗಳನ್ನು ಸೆಟ್ ಮಾಡಲಾಗಿತ್ತು. ಮುಂದಿನ 10 ವರ್ಷಗಳಿಗೆ ಅಂತಂದರೆ 2020ರವರೆಗೆ ಈ 20 ಟಾರ್ಗೆಟ್ಗಳನ್ನು 5 ವಿಭಾಗಗಳಾಗಿ ವಿಂಗಡಿಸಿ ಅಚೀವ್ ಮಾಡುವಂತಹ ಒಂದು ಟಾರ್ಗೆಟನ್ನು ಈ ಒಂದು ಸಂದರ್ಭದಲ್ಲಿ ಸೆಟ್ ಮಾಡಲಾಗಿತ್ತು. ಆದರೆ 2020ರ ವೇಳೆಗೆ ಯಾವುದೇ ರಾಷ್ಟ್ರ ಕೂಡ ಈ ಐಚಿ ಟಾರ್ಗೆಟ್ಸ್ಗಳನ್ನು ಅಚೀವ್ ಮಾಡಲು ಸಾಧ್ಯವಾಗಿಲ್ಲ ಅಂತ ನಾವು ಈ ಆರ್ಟಿಕಲ್ನಲ್ಲಿ ಡಿಸ್ಕಸ್ ಮಾಡಿದ್ವಿ. ಇನ್ನು ಮುಂದಿನ ಪ್ರಶ್ನೆಯನ್ನು ನೋಡೋದಾದರೆ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಅಥವಾ PM ಕಿಸಾನ್ ಯೋಜನೆ ಅಂತ ಇದನ್ನು ಕರೆಯಲಾಗುತ್ತೆ. ಸೊ ಈ ಯೋಜನೆಯ ಅಡಿಯಲ್ಲಿ ಫಲಾನುಭವಿ ರೈತರಿಗೆ ನೇರವಾಗಿ ಎಷ್ಟು ನಗದು ಲಾಭದ ಮೊತ್ತವನ್ನು ವರ್ಗಾಯಿಸಲಾಗುತ್ತದೆ ಅಂತ ಪ್ರಶ್ನೆ ಇದೆ. ಎಷ್ಟು ಕ್ಯಾಶ್ ಬೆನಿಫಿಟನ್ನು ರೈತರಿಗೆ ನೀಡಲಾಗುತ್ತೆ ಅಂತ ಪ್ರಶ್ನೆ ಇದ್ದು, ಆಪ್ಷನ್ 1 ಪ್ರತಿ ವರ್ಷಕ್ಕೆ 8,000 ರೂಪಾಯಿಗಳು, ಅಥವಾ ಆಪ್ಷನ್ 2 ತಿಂಗಳಿಗೆ 2,000 ರೂಪಾಯಿ,
ಆಪ್ಷನ್ 3 ಪ್ರತಿ ವರ್ಷಕ್ಕೆ 6,000 ರೂಪಾಯಿಗಳು, ಅಥವಾ ಆಪ್ಷನ್ 4 ಪ್ರತಿ ವರ್ಷಕ್ಕೆ 10,000 ರೂಪಾಯಿಗಳು ಅಂತ ಇದೆ. ಸೊ ಆಪ್ಷನ್ 3 ಈಸ್ ರೈಟ್ ಆನ್ಸರ್. ಪ್ರತಿ ವರ್ಷಕ್ಕೆ 6,000 ರೂಪಾಯಿಗಳ ಈ ನಗದು ಲಾಭವನ್ನು ರೈತರಿಗೆ PM ಕಿಸಾನ್ ನಿಧಿ ಅನ್ನುವ ಒಂದು ಯೋಜನೆಯ ಅಡಿಯಲ್ಲಿ ನೀಡಲಾಗುತ್ತೆ ಕೇಂದ್ರ ಸರ್ಕಾರದಿಂದ. ಸೊ ಈ PM ಕಿಸಾನ್ ಯೋಜನೆ ರೀಸೆಂಟಾಗಿ ನ್ಯೂಸ್ನಲ್ಲಿತ್ತು. ಯಾಕೆ ಅಂತ ಕಾಂಟೆಕ್ಸ್ಟನ್ನು ಅರ್ಥ ಮಾಡ್ಕೊಳ್ಳೋದಾದರೆ, PM ಕಿಸಾನ್ ಈ ಒಂದು ಫಲಾನುಭವಿಗಳಿಗೆ ಅಂದರೆ ರೈತರಿಗೆ 13ನೇ ಕಂತಿನ ಒಂದು ಹಣವನ್ನು ನೋಂದಾಯಿತ ರೈತರಿಗೆ ಬ್ಯಾಂಕ್ ಖಾತೆಗಳಿಗೆ ಜಮಾ ಮಾಡಲಾಗುವುದು. ಡಿಸೆಂಬರ್ 20, 2022ರಂದು ಈ ಒಂದು 13ನೇ ಕಂತನ್ನು ಭರಿಸಲಾಗುವುದು ಅಂತ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅಥವಾ pmkisan.gov.in ನಲ್ಲಿ ಪ್ರಕಟಿಸಲಾಗಿದೆ ಅಂತ ಕಾಂಟೆಕ್ಸ್ಟ್ನಿಂದ ನಮಗೆ ಅರ್ಥ ಆಗುತ್ತೆ. ಸೊ ಈ PM ಕಿಸಾನ್ ಅಥವಾ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಈ ಒಂದು ಯೋಜನೆಯ ಬಗ್ಗೆ ಕೆಲವೊಂದಿಷ್ಟು ಪ್ರಮುಖ ಮಾಹಿತಿಗಳನ್ನು ಡಿಸ್ಕಸ್ ಮಾಡೋಣ. ಈ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಅಥವಾ PM ಕಿಸಾನ್ ಯೋಜನೆಯನ್ನು 2018ರಲ್ಲಿ ಕೇಂದ್ರ ಸರ್ಕಾರದಿಂದ ಜಾರಿಗೊಳಿಸಲಾಗಿತ್ತು. ಮುಖ್ಯವಾಗಿ ಈ ಸಣ್ಣ ಮತ್ತು ಕನಿಷ್ಠ ರೈತರಿಗೆ ಸಹಾಯ ಆಗುವಂತೆ ಈ ಒಂದು 6,000 ರೂಪಾಯಿಗಳ ಪ್ರತಿ ವರ್ಷದ ಒಂದು 3 ಕಂತುಗಳ ಒಂದು ಹಣವನ್ನು ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ಅಥವಾ DBT ಅಂತ ಏನು ಕರಿತೇವೆ, ಆ ಒಂದು ಫಲಾನುಭವಿಗಳಿಗೆ ನೀಡುವಂತಹ ಅವರ ಅಕೌಂಟ್ಗಳಿಗೆ ಡೈರೆಕ್ಟಾಗಿ ಆ್ಯಡ್ ಆಗುವಂತಹ ಒಂದು ಅನುಕೂಲವನ್ನು ಈ PM ಕಿಸಾನ್ ಯೋಜನೆ ಮಾಡಿಕೊಟ್ಟಿತ್ತು. ಸೊ ಸದ್ಯಕ್ಕೆ ಇದರ ಒಂದು 13ನೇ ಇನ್ಸ್ಟಾಲ್ಮೆಂಟ್ ಅಥವಾ 13ನೇ ಕಂತನ್ನು 20 ಡಿಸೆಂಬರ್ 2022ರ ವೇಳೆಗೆ ಭರಿಸುವಂತಹ ನಿರ್ಧಾರವನ್ನು ಕೇಂದ್ರ ಸರ್ಕಾರ ಕೈಗೊಂಡಿದೆ ಅಂತ ರೀಸೆಂಟಾಗಿ ಕಾಂಟೆಕ್ಸ್ಟ್ನಲ್ಲಿತ್ತು. ಸೊ ಈ ಒಂದು PM ಕಿಸಾನ್ಗೆ ಆಕ್ಸೆಸ್ ಮಾಡ್ಕೋಬೇಕು ಅಂತಂದರೆ pmkisan.gov.in ಈ ಒಂದು ವೆಬ್ಸೈಟ್ಗೆ ಭೇಟಿ ನೀಡುವುದರ ಮೂಲಕ PM ಕಿಸಾನ್ ಅನ್ನುವ ಈ ಒಂದು ಯೋಜನೆಗೆ ರೈತರು ನೋಂದಾಯಿತರಾಗಬಹುದಾಗಿದೆ, ರಿಜಿಸ್ಟ್ರೇಷನ್ ಮಾಡ್ಕೋಬೋದಾಗಿದೆ. ಸೊ ನೆನ್ಪಿಟ್ಕೊಳ್ಳಿ, ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಂಪಾರ್ಟೆಂಟ್ ಏನು ಅಂತಂದರೆ, ಕೇಂದ್ರ ಸರ್ಕಾರದಿಂದ ಜಾರಿಗೊಳಿಸಲಾದಂತಹ ಈ PM ಕಿಸಾನ್ ಯೋಜನೆಯನ್ನು 2018ರಲ್ಲಿ ಪ್ರಾರಂಭ ಮಾಡಲಾಗಿತ್ತು. 2022 ಡಿಸೆಂಬರ್ 20ರಂದು ಇದರ 13ನೇ ಕಂತನ್ನು ಪೇ ಮಾಡಲಾಗುವುದು. ಮತ್ತು ಎಷ್ಟು ರೂಪಾಯಿಗಳು ಅಂತಂದರೆ, ವರ್ಷಕ್ಕೆ 6,000 ರೂಪಾಯಿಗಳು, ಅಂದರೆ 3 ಕಂತಿನಲ್ಲಿ, ಅಂದರೆ ಪ್ರತಿ 4 ತಿಂಗಳಿಗೊಮ್ಮೆ 2,000 ರೂಪಾಯಿಗಳಷ್ಟು ಹಣವನ್ನು ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ಅಂತಂದರೆ ಈ ನೋಂದಾಯಿತ ರೈತರ ಅಕೌಂಟ್ಗಳಿಗೆ ಡೈರೆಕ್ಟಾಗಿ ಈ ಅಮೌಂಟನ್ನು ಆ್ಯಡ್ ಮಾಡಲಾಗುತ್ತೆ. ಇನ್ನು ಮುಂದಿನ ಪ್ರಶ್ನೆಯನ್ನು ನೋಡೋಣ. ಯೂನಿವರ್ಸಲ್ ಹೆಲ್ತ್ ಕವರೇಜ್ ಅಥವಾ ಸಾರ್ವತ್ರಿಕ ಆರೋಗ್ಯ ರಕ್ಷಣೆ ಈ ಒಂದು ಪ್ರೋಗ್ರಾಮನ್ನು ವಿಶ್ವಸಂಸ್ಥೆಯಿಂದ ಯಾವ ವರ್ಷದವರೆಗೆ ಸಾಧಿಸುವಂತಹ ಗುರಿಯನ್ನು ನಿಗದಿಪಡಿಸಲಾಗಿದೆ ಅಂತ ಪ್ರಶ್ನೆ ಇದ್ದು, ಆಪ್ಷನ್ ಎ 2025, 2030, 2035, ಆಪ್ಷನ್ ಡಿ 2050 ಅಂತ ಇದೆ. ಸರಿಯಾದ ಉತ್ತರ ಆಪ್ಷನ್ ಬಿ 2030ನೇ ಇಸವಿಯ ಒಳಗೆ ಜಗತ್ತಿನಾದ್ಯಂತ ಯೂನಿವರ್ಸಲ್ ಹೆಲ್ತ್ ಕವರೇಜ್ ಅಥವಾ ಸಾರ್ವತ್ರಿಕ ಆರೋಗ್ಯ ರಕ್ಷಣೆಯ ಕುರಿತಾದಂತಹ ಯೋಜನೆಯನ್ನು ಜಾರಿಗೊಳಿಸುವಂತಹ ಅಥವಾ ಸಾಧಿಸುವಂತಹ ಗುರಿಯನ್ನು ಯುನೈಟೆಡ್ ನೇಷನ್ ಆರ್ಗನೈಸೇಷನ್ನಿಂದ ಸೆಟ್ ಮಾಡಲಾಗಿದೆ. ಸೊ ರೀಸೆಂಟಾಗಿ ಈ ಯೂನಿವರ್ಸಲ್ ಹೆಲ್ತ್ ಕವರೇಜ್ ನ್ಯೂಸ್ನಲ್ಲಿತ್ತು. ಯಾಕಂತಂದರೆ ಪ್ರತಿ ವರ್ಷ ಡಿಸೆಂಬರ್ 12ರಂದು ಯುನೈಟೆಡ್ ನೇಷನ್ನಿಂದ ಇಂಟರ್ನ್ಯಾಷನಲ್ ಯೂನಿವರ್ಸಲ್ ಹೆಲ್ತ್ ಕವರೇಜ್ ಡೇ ಅನ್ನಾಗಿ ಆಚರಿಸಲಾಗುತ್ತೆ. ಅಂತಾರಾಷ್ಟ್ರೀಯ ಯೂನಿವರ್ಸಲ್ ಹೆಲ್ತ್ ಕವರೇಜ್ ಡೇ ಅಂತಂದರೆ ಅಂತಾರಾಷ್ಟ್ರೀಯ ಸಾರ್ವತ್ರಿಕ ಆರೋಗ್ಯ ರಕ್ಷಣೆ ದಿನಾಚರಣೆಯನ್ನಾಗಿ ಡಿಸೆಂಬರ್ 12ರಂದು ಆಚರಿಸಲಾಗುತ್ತೆ. ಸೊ ಮುಖ್ಯವಾಗಿ ಈ ಒಂದು ಜಾಗತಿಕವಾಗಿ ಈ ದೃಢವಾದಂತಹ ಮತ್ತು ಚೇತರಿಸಿಕೊಳ್ಳುವಂತಹ ಅಂತಂದರೆ ಈ ಒಂದು ಡಿಟರ್ಮೈಂಡ್ ಆದಂತಹ ಮತ್ತು ರೆಸಿಲಿಯಂಟ್ ಆದಂತಹ ವಿಶ್ವ ದರ್ಜೆಯ ಅಂದರೆ ವರ್ಲ್ಡ್ ಕ್ಲಾಸ್ ಆದಂತಹ ಆರೋಗ್ಯ ವ್ಯವಸ್ಥೆಯನ್ನು ಜಗತ್ತಿನಾದ್ಯಂತ ನಿರ್ಮಾಣ ಮಾಡುವಂತಹ ಒಂದು ಉದ್ದೇಶದಿಂದ, ಅದರ ಒಂದು ಪ್ರಾಮುಖ್ಯತೆಯನ್ನು ಹೈಲೈಟ್ ಮಾಡುವಂತಹ ಉದ್ದೇಶದಿಂದ ಯುನೈಟೆಡ್ ನೇಷನ್ನಿಂದ ಈ ಇಂಟರ್ನ್ಯಾಷನಲ್ ಯೂನಿವರ್ಸಲ್ ಹೆಲ್ತ್ ಕವರೇಜ್ ಡೇ ಅನ್ನಾಗಿ 12ನೇ ಡಿಸೆಂಬರ್ನಂದು ಆಚರಿಸಲಾಗುತ್ತೆ. ಇನ್ನು 2022ರ ಈ ಅಂತಾರಾಷ್ಟ್ರೀಯ ಸಾರ್ವತ್ರಿಕ ಆರೋಗ್ಯ ರಕ್ಷಣಾ ದಿನಾಚರಣೆಯ ಮುಖ್ಯ ಥೀಮ್ ಏನು ಅಂತಂದರೆ, ಬಿಲ್ಡ್ ದ ವರ್ಲ್ಡ್ ವಿ ವಾಂಟ್ ಅ ಹೆಲ್ದಿ ಫ್ಯೂಚರ್ ಫಾರ್ ಆಲ್. ನಮಗೆ ಬೇಕಾದಂತಹ ಜಗತ್ತನ್ನು ನಿರ್ಮಿಸಿ ಎಲ್ಲರಿಗೂ ಆರೋಗ್ಯಕರ ಭವಿಷ್ಯ ಅನ್ನುವ ಥೀಮನ್ನು ಅಥವಾ ವಿಷಯವನ್ನು ಯುನೈಟೆಡ್ ನೇಷನ್ನಿಂದ ಸೆಟ್ ಮಾಡಲಾಗಿದ್ದು 2022ರ ಈ ಅಂತಾರಾಷ್ಟ್ರೀಯ ಆರೋಗ್ಯ ಸಂರಕ್ಷಣೆಯ ಅಥವಾ ಸಾರ್ವತ್ರಿಕ ಆರೋಗ್ಯ ರಕ್ಷಣೆಯ ಹೆಲ್ತ್ ಕವರೇಜ್ ಡೇ ಅನ್ನಾಗಿ ಆಚರಿಸಲಾಗ್ತಾ ಇದೆ. ಇನ್ನು ಇದರ ಇತಿಹಾಸವನ್ನು ತಿಳ್ಕೊಳ್ಳೋದಾದರೆ 2017 ಡಿಸೆಂಬರ್ 12ರಂದು ಮೊದಲನೇ ಬಾರಿಗೆ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯಲ್ಲಿ ಒಂದು ರೆಸಲ್ಯೂಷನನ್ನು ಆಕ್ಸೆಪ್ಟ್ ಮಾಡಲಾಯಿತು. ಸೊ ಅದೇ ಒಂದು ರೆಸಲ್ಯೂಷನ್ನ ಆಧಾರದ ಮೇಲೆ ಇಂಟರ್ನ್ಯಾಷನಲ್ ಯೂನಿವರ್ಸಲ್ ಹೆಲ್ತ್ ಕವರೇಜ್ ಡೇ ಅನ್ನಾಗಿ ಮೊದಲ ಬಾರಿಗೆ 2017ರಲ್ಲಿ ಆಚರಣೆ ಮಾಡಲಾಯಿತು. ಸೊ ಇದರ ಒಂದು ಟಾರ್ಗೆಟನ್ನು 2030ರ ವೇಳೆಗೆ ಸೆಟ್ ಮಾಡಲಾಗಿದ್ದು
ಜಗತ್ತಿನಾದ್ಯಂತ ಈ ಸಾರ್ವತ್ರಿಕ ಆರೋಗ್ಯ ರಕ್ಷಣೆಯನ್ನು ಅಂತಂದರೆ ಆರೋಗ್ಯ ಸೇವೆಗಳನ್ನು ಎಲ್ಲರಿಗೂ ಒದಗಿಸುವಂತೆ ಮಾಡುವಂತಹ ಒಂದು ಸಾಧನವನ್ನು ಅಥವಾ ವ್ಯವಸ್ಥೆಯನ್ನು ಎಸ್ಟಾಬ್ಲಿಷ್ ಮಾಡಬೇಕು. 2030 ವೇಳೆಗೆ ಎಲ್ಲರಿಗೂ ಆರೋಗ್ಯಕ್ಕಾಗಿ ಹೆಚ್ಚಿನ ಹಣವನ್ನು ಈ ಒಂದು ಗೌರ್ಮೆಂಟ್ಗಳು ಹೆಚ್ಚಿನ ಬುದ್ಧಿವಂತಿಕೆಯಿಂದ ಖರ್ಚು ಮಾಡುವಂತಹ ನಿಟ್ಟಿನಲ್ಲಿ ಅವರನ್ನು ಎನ್ಕರೇಜ್ ಮಾಡಬೇಕು ಅಂತ ಈ ಒಂದು ವಿಶ್ವಸಂಸ್ಥೆಯ ಸಾರ್ವತ್ರಿಕ ಆರೋಗ್ಯ ಸಂರಕ್ಷಣೆಯ ಒಂದು ದಿನವನ್ನಾಗಿ ಆಚರಿಸಲಾಗ್ತಾ ಇದೆ. So that was about International Universal Health Coverage Day, which is celebrated every year on December 12th. ಮುಂದಿನ ಪ್ರಶ್ನೆಯನ್ನು ನೋಡೋಣ. ಮುಂದಿನ ಪ್ರಶ್ನೆ ನಮ್ಮ ಯುದ್ಧ ವ್ಯಾಯಾಮದ ಬಗ್ಗೆ ಇದೆ. ಈ ಕೆಳಗಿನವುಗಳಲ್ಲಿ ಯಾವ ಎರಡು ರಾಷ್ಟ್ರಗಳು ಕಾರ್ಪತ್ 2022 ಅನ್ನುವ ನೌಕಾ ವ್ಯಾಯಾಮದಲ್ಲಿ ಭಾಗವಹಿಸುತ್ತವೆ ಅಂತ ಪ್ರಶ್ನೆ ಇದ್ದು, ಆಪ್ಷನ್ 1 ಭಾರತ ಮತ್ತು ಯುನೈಟೆಡ್ ಸ್ಟೇಟ್ಸ್ ಅಥವಾ US, ಆಪ್ಷನ್ 2 ಭಾರತ ಮತ್ತು ಥೈಲ್ಯಾಂಡ್, ಆಪ್ಷನ್ 3 ಭಾರತ ಮತ್ತು ಇಂಡೋನೇಷ್ಯಾ, ಆಪ್ಷನ್ 4 ಇಂಡಿಯಾ ಮತ್ತು ಚೀನಾ ಅಂತ ಇದೆ. ಸರಿಯಾದ ಉತ್ತರ ಆಪ್ಷನ್ 3 ಭಾರತ ಮತ್ತು ಇಂಡೋನೇಷ್ಯಾ. ಈ ಎರಡೂ ರಾಷ್ಟ್ರಗಳ ನೌಕಾಪಡೆಗಳು ಕಾರ್ಪತ್ 2022 ಅನ್ನುವ ಈ ಒಂದು ಯುದ್ಧ ವ್ಯಾಯಾಮದಲ್ಲಿ ಅಂದರೆ ನೌಕಾ ವ್ಯಾಯಾಮದಲ್ಲಿ ಭಾಗವಹಿಸ್ತಾ ಇವೆ ಅಂತ ನಾವು ಅರ್ಥ ಮಾಡ್ಕೋಬಹುದಾಗಿದೆ. ಆಪ್ಷನ್ 3 ಈಸ್ ರೈಟ್ ಆನ್ಸರ್. ಇನ್ನು ಈ ಭಾರತ ಮತ್ತು ಇಂಡೋನೇಷ್ಯಾದ ನೌಕಾಪಡೆಗಳ ನಡುವೆ 39ನೇ ಆವೃತ್ತಿಯ ಇಂಡೋ ಕೋಆರ್ಡಿನೇಟೆಡ್ ಪೆಟ್ರೋಲ್ ಅಥವಾ ಇಂಡೋ ಕಾರ್ಪೆಟ್ ಅನ್ನುವ ಯುದ್ಧ ವ್ಯಾಯಾಮವನ್ನು ನಡೆಸಲಾಗ್ತಾ ಇದೆ ಅಂತ ಕಾಂಟೆಕ್ಸ್ಟ್ನಿಂದ ನಮಗೆ ತಿಳಿದು ಬರುತ್ತೆ. ಸೊ ಇದು 39ನೇ ಆವೃತ್ತಿಯ ಯುದ್ಧ ವ್ಯಾಯಾಮವಾಗಿದೆ. ಎರಡೂ ದೇಶಗಳ ನೌಕಾಪಡೆಗಳ ನಡುವೆ ಈ ಒಂದು ಯುದ್ಧ ವ್ಯಾಯಾಮವನ್ನು ನಡೆಸಲಾಗುತ್ತದೆ. 2002ರಲ್ಲಿ ಮೊದಲ ಬಾರಿಗೆ ಈ ಭಾರತ ಮತ್ತು ಇಂಡೋನೇಷ್ಯಾಗಳ ದೇಶಗಳ ನಡುವೆ ಈ ಕಾರ್ಪಟ್ ಅನ್ನುವ ನೌಕಾ ವ್ಯಾಯಾಮವನ್ನು ಏರ್ಪಡಿಸಲಾಗಿತ್ತು. ಸೊ ಇದರ ಗುರಿ ಏನು ಅಂತಂದರೆ ವಾಣಿಜ್ಯ ಹಡಗುಗಳು ಅಂತಂದರೆ ಈ ಕಮರ್ಷಿಯಲ್ ವೆಸೆಲ್ಸ್ ಅಂತ ಏನು ಕರಿತೇವೆ, ಆ ರೀತಿಯಾದಂತಹ ವಾಣಿಜ್ಯ ಹಡಗುಗಳಾಗಿರ್ಬೋದು, ಅಂತಾರಾಷ್ಟ್ರೀಯ ವ್ಯಾಪಾರ ಮತ್ತು ಕಾನೂನುಬದ್ಧ ಕಡಲ ಚಟುವಟಿಕೆಗಳ ನಡವಳಿಕೆಗಾಗಿ ಈ ಹಿಂದೂ ಮಹಾಸಾಗರದ ಪ್ರದೇಶದಲ್ಲಿ ಅಂತಂದರೆ ಇಂಡಿಯನ್ ಓಷನ್ ರೀಜನ್ನಲ್ಲಿ ಪ್ರಮುಖವಾದಂತಹ ಒಂದು ಭಾಗವನ್ನು ಸುರಕ್ಷಿತವಾಗಿರಿಸುವಂತಹ ನಿಟ್ಟಿನಲ್ಲಿ ಈ ಭಾರತ ಮತ್ತು ಇಂಡೋನೇಷ್ಯಾದ ನೌಕಾಪಡೆಗಳ ನಡುವೆ ಈ ಕಾರ್ಪೆಟ್ ಅನ್ನುವ ಯುದ್ಧ ವ್ಯಾಯಾಮವನ್ನು ನಡೆಸಲಾಗುತ್ತೆ. ಸೊ ಈ ಒಂದು ಸಂದರ್ಭದಲ್ಲಿ ಎರಡೂ ದೇಶಗಳ ನೌಕಾಪಡೆಗಳ ನಡುವೆ ತಿಳುವಳಿಕೆಯನ್ನು ಅಂಡರ್ಸ್ಟ್ಯಾಂಡಿಂಗನ್ನು ಇಂಪ್ರೂವ್ ಮಾಡುವುದು ಅಷ್ಟೇ ಅಲ್ಲದೆ ಪರಸ್ಪರ ಕಾರ್ಯನಿರ್ವಹಣೆಯನ್ನು ಇಂಪ್ರೂವ್ ಮಾಡುವುದು ಅಂದರೆ ಇಂಟರ್ ಆಪರೇಬಿಲಿಟಿಯನ್ನು ಇಂಪ್ರೂವ್ ಮಾಡುವುದು ಮತ್ತು ಈ ಒಂದು ಅಕ್ರಮ ವರದಿ ಮಾಡದಂತಹ ಅನಿಯಂತ್ರಿತ ಮೀನುಗಾರಿಕೆಯನ್ನು ತಡೆಯುವುದು ಅಂದರೆ ಇಂಡಿಯನ್ ಓಷನ್ ರೀಜನ್ನಲ್ಲಿ ಅನಿಯಂತ್ರಿತವಾದಂತಹ ಮೀನುಗಾರಿಕೆಯನ್ನು ತಡೆಯುವುದು, ಮಾದಕ ವಸ್ತುಗಳ ಮತ್ತು ಕಳ್ಳ ಸಾಗಾಣಿಕೆಯನ್ನು ತಡೆಯುವುದು, ಕಡಲ ಭಯೋತ್ಪಾದನೆ, ಸಶಸ್ತ್ರ ದರೋಡೆ, ಕಡಲ್ಗಳ್ಳತನವನ್ನು ತಡೆಯುವಂತಹ ನಿಟ್ಟಿನಲ್ಲಿ ನಿಗ್ರಹಿಸುವಂತಹ ಕ್ರಮಗಳನ್ನು ಈ ಒಂದು ಕಾರ್ಪೆಟ್ ಅನ್ನುವ ಯುದ್ಧ ವ್ಯಾಯಾಮದಲ್ಲಿ ಕೈಗೊಳ್ಳಲಾಗುತ್ತೆ. ಸೊ ಕಳ್ಳ ಸಾಗಾಣಿಕೆ, ಅಕ್ರಮ ವಲಸೆ ತಡೆಗಟ್ಟುವಿಕೆ ಅಂದರೆ ಮೈಗ್ರೇಷನ್ ಆಗ್ತಾ ಇರ್ತಾರೆ, ಸೊ ಅವುಗಳನ್ನು ತಡೆಯುವುದು, ಸಮುದ್ರದಲ್ಲಿ ಹುಡುಕಾಟ ಮತ್ತು ಪಾರುಗಾಣಿಕೆ ಅಥವಾ ಸರ್ಚ್ ಆ್ಯಂಡ್ ರೆಸ್ಕ್ಯೂ ಆಪರೇಷನ್ಗಳನ್ನು ಕೈಗೊಳ್ಳುವಂತಹ ನಿಟ್ಟಿನಲ್ಲಿ ಪರಸ್ಪರ ತಮಗೆ ಗೊತ್ತಿದ್ದಂತಹ ಮಾಹಿತಿಗಳನ್ನು ಇನ್ಫಾರ್ಮೇಷನ್ಗಳನ್ನು ಎಕ್ಸ್ಚೇಂಜ್ ಮಾಡುವಂತಹ ನಿಟ್ಟಿನಲ್ಲಿ ಈ ಒಂದು ಸಿನರ್ಜಿಯನ್ನು ಈ ಎರಡೂ ನೌಕಾಪಡೆಗಳ ನಡುವೆ ಎಸ್ಟಾಬ್ಲಿಷ್ ಮಾಡುವಂತಹ ಒಂದು ಗುರಿಯನ್ನು ಇಟ್ಕೊಂಡು ಭಾರತ ಮತ್ತು ಇಂಡೋನೇಷ್ಯಾ ಈ ಎರಡು ರಾಷ್ಟ್ರಗಳ ನೌಕಾಪಡೆಗಳ ನಡುವೆ ಕಾರ್ಪೆಟ್ ಅನ್ನುವ ಈ ಯುದ್ಧ ವ್ಯಾಯಾಮವನ್ನು ನಡೆಸಲಾಗುತ್ತದೆ. ಸೊ ದ್ಯಾಟ್ ವಾಸ್ ಆಲ್ ಅಬೌಟ್ ಟುಡೇಸ್ ಆರ್ಟಿಕಲ್ಸ್. ಇವತ್ತು ಡಿಸ್ಕಸ್ ಮಾಡಲಾದಂತಹ ಎಲ್ಲ ಆರ್ಟಿಕಲ್ಗಳನ್ನು ಮತ್ತೊಮ್ಮೆ ರಿವೈಸ್ ಮಾಡಿಬಿಡೋಣ. ಮೊದಲನೇ ಆರ್ಟಿಕಲ್ನಲ್ಲಿ ಇಸ್ರೋದಿಂದ ಡೆವಲಪ್ ಮಾಡಲಾದಂತಹ ಈ ಸ್ಕ್ರಾಮ್ ಜೆಟ್ ಇಂಜಿನ್ ಬಗ್ಗೆ ಮತ್ತು ಅದರ ಪ್ರಯೋಜನಗಳ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ನಂತರ ಈ ಮಾಕ್ ನಂಬರ್ ಅಂದರೆ ಏನು, ಶಬ್ದದ ವೇಗ ಎಷ್ಟಿರುತ್ತೆ, ಯಾವ ರೀತಿಯಾಗಿ ಮಾಕ್ ನಂಬರನ್ನು ಕ್ಯಾಲ್ಕುಲೇಟ್ ಮಾಡಲಾಗುತ್ತೆ, ಸೂಪರ್ಸೋನಿಕ್, ಹೈಪರ್ಸೋನಿಕ್, ಸಬ್ಸೋನಿಕ್, ಟ್ರಾನ್ಸೋನಿಕ್ ಅಂದರೆ ಏನು ಅಂತ ಡೀಟೇಲ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ನಂತರದ ಆರ್ಟಿಕಲ್ನಲ್ಲಿ ಜೀವ ವೈವಿಧ್ಯತೆಗೆ ಸಂಬಂಧಿಸಿದಂತೆ ಈ ಐಚಿ ಗುರಿಗಳ ಯಾವ ರೀತಿಯಾಗಿ ಎಸ್ಟಾಬ್ಲಿಷ್ ಮಾಡಲಾಯಿತು ಮತ್ತು ಯಾವ ರೀತಿಯಾಗಿ ಎಲ್ಲ ದೇಶಗಳು ಈ ಒಂದು ಐಚಿ ಗುರಿಗಳನ್ನು ತಲುಪಲು ಫೇಲ್ ಆದವು ಅಂತ ನಾವು ಡಿಸ್ಕಸ್ ಮಾಡಿದ್ವಿ. ನಂತರದ ಆರ್ಟಿಕಲ್ನಲ್ಲಿ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಬಗ್ಗೆ ಡೀಟೇಲ್ ಆಗಿ ಈ ಆರ್ಟಿಕಲ್ನಲ್ಲಿ ಡಿಸ್ಕಸ್ ಮಾಡಿದ್ವಿ. ನಂತರದ ಆರ್ಟಿಕಲ್ನಲ್ಲಿ ಅಂತಾರಾಷ್ಟ್ರೀಯ ಯೂನಿವರ್ಸಲ್ ಹೆಲ್ತ್ ಕವರೇಜ್ ಡೇ ಅನ್ನಾಗಿ 2022 ಡಿಸೆಂಬರ್ 12ರಂದು ಆಚರಣೆ ಮಾಡಲಾಯಿತು ಮತ್ತು ಈ ಒಂದು ವರ್ಷದ ಥೀಮ್ ಏನಾಗಿತ್ತು ಅಂತ ಡೀಟೇಲ್ ಆಗಿ ಡಿಸ್ಕಸ್ ಮಾಡಿದ್ವಿ. 2030 ವೇಳೆಗೆ ಯಾವ ರೀತಿಯಾಗಿ ಯುನೈಟೆಡ್ ನೇಷನ್ನಿಂದ ಸಾರ್ವತ್ರಿಕ ಆರೋಗ್ಯ ರಕ್ಷಣೆಯನ್ನು ಎನ್ಕರೇಜ್ ಮಾಡಲಾಗ್ತಾ ಇದೆ ಅಥವಾ ಸಾಧನೆ ಮಾಡಬೇಕು ಅಂತ ಗುರಿಯನ್ನು ಸೆಟ್ ಮಾಡಲಾಗಿದೆ ಅಂತ ತಿಳ್ಕೊಂಡ್ವಿ. ಭಾರತ ಮತ್ತು ಇಂಡೋನೇಷ್ಯಾ ಈ ಎರಡು ರಾಷ್ಟ್ರಗಳ ನೌಕಾಪಡೆಗಳ ನಡುವೆ ಕಾರ್ಪೆಟ್ ಅನ್ನುವ ಯುದ್ಧ ವ್ಯಾಯಾಮವನ್ನು 39ನೇ ಆವೃತ್ತಿಯನ್ನು ನಡೆಸಲಾಗಿದೆ ಅಂತ ಮತ್ತು ಆ ಒಂದು ಯುದ್ಧ ವ್ಯಾಯಾಮದ ಮುಖ್ಯ ಗುರಿಗಳು ಏನು ಅಂತ ಡೀಟೇಲ್ ಆಗಿ ಡಿಸ್ಕಸ್ ಮಾಡಿದ್ವಿ.
ಸೊ ದ್ಯಾಟ್ ವಾಸ್ ಆಲ್ ಅಬೌಟ್ ಟುಡೇಸ್ ಡಿಸ್ಕಷನ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್ ದ ಡಿಸ್ಕಷನ್. ಈ ಒಂದು ಆರ್ಟಿಕಲ್ಗಳನ್ನು ಮತ್ತು ಕಂಟೆಂಟನ್ನು ನಿಮ್ಮ ಎಲ್ಲ ಫ್ರೆಂಡ್ಸ್ಗಳ ಜೊತೆ ಎಲ್ಲ ಆಸ್ಪಿರೆಂಟ್ಸ್ಗಳ ಜೊತೆ ಶೇರ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್. ಹ್ಯಾವ್ ಅ ನೈಸ್ ಡೇ.